ವೆಲ್ಕಮ್ ಬ್ಯಾಕ್ ಗೈಸ್, ಯು ಆರ್ ವಾಚಿಂಗ್ ಯೂನಿಕೋಟ ಎಜುಕೇಷನ್. ನಮ್ಮ ಹಿಂದಿನ ವಿಡಿಯೋದಲ್ಲಿ ನೀವು ಡೇಟಾ ಟೈಪ್ಸ್ ಮತ್ತು ಬೇಸಿಕ್ ಆಪರೇಷನ್ಸ್ ಕಲ್ತಿದ್ದೀರಿ. ಪೈಥನಲ್ಲಿ ಹೇಗೆ ಯೂಸ್ ಮಾಡೋದು, ಪೈಥನ್ ಶೆಲ್ನ ಹೇಗೆ ಯೂಸ್ ಮಾಡೋದು ಇನ್ಬಿಲ್ಟ್ ಐಡಿಯಲ್ಲಿ ಯೂಸ್ ಮಾಡಿಕೊಂಡು ಅಂತ. ಸೊ ಈ ವಿಡಿಯೋದಲ್ಲಿ ನಾವು ವೇರಿಯೇಬಲ್ಸ್ ಏನು ಅಂತ ತಿಳ್ಕೊಳ್ಳೋಣ, ಮತ್ತು ವೇರಿಯೇಬಲ್ಸ್ನ ಹೇಗೆ ಯೂಸ್ ಮಾಡಬೇಕು ಅನ್ನೋದ್ರ ರೀತಿ ಒಂದು ಸ್ವಲ್ಪ ಇನ್ಫಾರ್ಮೇಷನ್ ಕೊಡ್ತೀನಿ. ಸೊ ಈ ವಿಡಿಯೋ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಈ ವಿಡಿಯೋನ ಎಂಟು ತನಕ ಸ್ಕಿಪ್ ಮಾಡಿದೆ ನೋಡಿ. ಮತ್ತು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ನಿಮಗೆ ಇಂಟ್ರೆಸ್ಟ್ ಇದ್ದರೆ ಮಾತ್ರ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಿದ್ದೀನಿ. ಸೊ ಇಂಟ್ರೆಸ್ಟ್ ಇದ್ದು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಮತ್ತು ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ಸೊ ನಿಮಗೆ ನೋಟಿಫಿಕೇಷನ್ಸ್ ನಿಮಗೆ ಫಸ್ಟ್ ಬರುತ್ತೆ. ಸೊ ನೀನು ಡೆಸ್ಕ್ಟಾಪ್ ಸ್ಕ್ರೀನ್ ನೋಡ್ತಿದ್ದೀರಾ ನಂದು. ಸೊ ಇದರಲ್ಲಿ ಎಲ್ಲ ಪೈಥನ್ ಡಾಕ್ಯುಮೆಂಟ್ಸ್ ಆವಾಗಲೇ ಹೇಳಿರೋ ಹಾಗೆ ಹಂಗೆ ಇಟ್ಟಿದ್ದೀನಿ. ಸೊ ಇಲ್ಲಿ ನಾವು ಪೈಚಾಮ್ನ ಯೂಸ್ ಮಾಡ್ಕೋತಿದ್ದೀವಿ ಈ ವಿಡಿಯೋಗೆ. ವಿಡಿಯೋದಲ್ಲಿ ನಾವು ಐಡಿಯಲ್ಲಿ ಯೂಸ್ ಮಾಡಿದ್ವಿ. ಈ ವಿಡಿಯೋದಲ್ಲಿ ನಾವು ಪೈಚಾಮ್ ಐಡಿನ ಯೂಸ್ ಮಾಡೋಣ. ನಾವು ಇನ್ಸ್ಟಾಲ್ ಮಾಡಿದ್ದು ವೇಸ್ಟ್ ಆಗಬಾರ್ದು. ಸೊ ಎಲ್ಲ ಇನ್ಸ್ಟಾಲ್ ಮಾಡ್ಕೊಂಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಅದು ಪೈಚಾಮ್ನ ಡೌನ್ಲೋಡ್ ಮಾಡಬೇಕಾದ್ರೆ ದಿಸ್ ಟೈಪ್ ಆಫ್ ಫೈಲ್ ಕ್ಯಾನ್ ಹಾರ್ಮ್ ಯೋರ್ ಡಿವೈಸ್ ಅಂತ ಬರುತ್ತೆ. ಅದು EXE ಫೈಲ್, ಎಕ್ಸಿಕ್ಯೂಟಬಲ್ ಫೈಲ್ ಆಗಿರೋದ್ರಿಂದ ಆ ರೀತಿ ಬರುತ್ತೆ. ಅದು ಏನು ಟೆನ್ಷನ್ ತೊಗೊಬೇಡಿ, ಎಸ್ ಅಂತ ಕೊಡಿ. ಯಾರೋ ಕಮೆಂಟ್ ಸೆಕ್ಷನ್ ಕೇಳಿರೋದಕ್ಕೋಸ್ಕರ ಆನ್ಸರ್ ಆಗಿರುತ್ತೆ. ಸೊ ಇಲ್ಲಿ ನೀವು ನೋಡ್ತಿದ್ದೀರಾ, ಪೈಚಾಮ್ ಓಪನ್ ಮಾಡಿದ ತಕ್ಷಣ ಈ ರೀತಿಯ ಒಂದು ವಿಂಡೋ ಓಪನ್ ಆಗುತ್ತೆ. ಇಲ್ಲಿ ನ್ಯೂ ಪ್ರಾಜೆಕ್ಟ್ ಅಂತ ಓಪನ್ ಮಾಡ್ತಿದ್ದೀನಿ ನಾನು. ಸೊ ನ್ಯೂ ಪ್ರಾಜೆಕ್ಟ್ಗೆ ಬಂದು ಇಲ್ಲಿ ನ್ಯೂ ಎನ್ವಿರಾನ್ಮೆಂಟ್ ಯೂಸಿಂಗ್ ವರ್ಚುವಲ್ ENV. ಸೊ ವರ್ಚುವಲ್ ENV ಅಂದರೆ ವರ್ಚುವಲ್ ಎನ್ವಿರಾನ್ಮೆಂಟ್. ನಿಮ್ಮ ಪೈಥನ್ ಎನ್ವಿರಾನ್ಮೆಂಟ್ ಒಳಗೆ, ನಮ್ಮ ವಿಂಡೋಸ್ ಒಳಗೆ ಇನ್ನೊಂದು ಎನ್ವಿರಾನ್ಮೆಂಟ್ನ ಅದು ಸೆಟಪ್ ಮಾಡುತ್ತೆ. ಅದರೊಳಗೆ ಬೇರೆ ಇಂಪೋರ್ಟ್ ಮಾಡ್ಕೋಬೇಕು ಅಂದರೆ ಲೈಬ್ರರೀಸ್ನ ಇನ್ಸ್ಟಾಲ್ ಮಾಡ್ಕೋಬೇಕು, ಅಲ್ಲಿ ಡೈರೆಕ್ಟ್ ಇನ್ಸ್ಟಾಲ್ ಮಾಡ್ಕೋಬೋದು. ಸೊ ಅದ್ರ ಬಗ್ಗೆ ನೀವೇನು ತಲೆ ಕೆಡಿಸ್ಕೊಬೇಡಿ. ಜಸ್ಟ್ ಇಲ್ಲಿ ವರ್ಚುವಲ್ ENV ಅಂತ ಸೆಲೆಕ್ಟ್ ಮಾಡಿ. ಇಲ್ಲಿ ಬೇಸ್ ಇಂಟರ್ಪ್ರಿಟರು ನಿಮ್ಮ ಪೈಥನ್ ಐಡಿನ ಸೆಲೆಕ್ಟ್ ಮಾಡಿ. ಎಲ್ಲಿ ಪೈಥನ್ 3.8.10 ಮಾಡ್ಕೊಂಡಿದ್ದೀವಿ, ಅದಕ್ಕೋಸ್ಕರ ನಾನು ಸಹ 3.8.10 ಮಾಡ್ಕೊಂಡಿದ್ದೀನಿ. ಈಗ 3.8.5 ಇತ್ತು. ಸೊ ಅದನ್ನು ಸೆಲೆಕ್ಟ್ ಮಾಡಿ. ಮತ್ತು ಇಲ್ಲಿ ಕ್ರಿಯೇಟ್ ಎ main.py ವೆಲ್ಕಮ್ ಪ್ರೊಫೈಲ್ಗೆ ಚೆಕ್ ಮಾಡಿ. ಸೊ ವೆಲ್ಕಮ್ ಸ್ಕ್ರಿಪ್ಟ್ನ ನಿಮಗೆ ತೋರಿಸುತ್ತೆ ಅದು ಹೇಗಿರುತ್ತೆ ಅಂತೇಳಿ. ಸೊ ಇವಾಗ ಎಲ್ಲಿ ಲೊಕೇಶನ್ನ ನಾನು ಸೆಲೆಕ್ಟ್ ಮಾಡಿದ್ದೀನಿ, ಡೆಸ್ಕ್ಟಾಪಲ್ಲೇ ಇರಲಿ ಪೈಥನ್ ಪ್ರಾಜೆಕ್ಟ್ ಅಂತ. ಸೊ ಪೈಥನ್ ಪ್ರಾಜೆಕ್ಟ್ ಬೇಡ ಅಂದರೆ ನಾವು ಪೈಥನ್ ಪ್ರಾಕ್ಟೀಸ್ ಅಂತ ತಗೊಬಿಡೋಣ. ಸೊ ಪೈಥನ್ ಪ್ರಾಕ್ಟೀಸ್. ಸೊ ಕ್ರಿಯೇಟ್ ಕೊಟ್ಟೆ. ಸೊ ಇದು ಸ್ವಲ್ಪ ಟೈಮ್ ತೊಗೊಳುತ್ತೆ ಡಿಪೆಂಡಿಂಗ್ ಅಪಾನ್ ಯುವರ್ ಸಿಸ್ಟಮ್. ಸೊ ಕ್ರಿಯೇಟಿಂಗ್ ವರ್ಚುವಲ್ ಎನ್ವಿರಾನ್ಮೆಂಟ್ ಅಂತೇಳಿ. ಸೊ ವರ್ಚುವಲ್ ಎನ್ವಿರಾನ್ಮೆಂಟ್ನ ಸೆಟಪ್ ಮಾಡ್ತಿದೆ. ಸೆಟಪ್ ಮಾಡೋವರೆಗೂ ನಾವು ವೇರಿಯೇಬಲ್ಸ್ ಅಂದರೆ ಮಾತಾಡ್ತಿದ್ವು. ಸೊ ಇವಾಗ ಎಕ್ಸ್ ಇರ್ಬೋದು. ಈಗ 1 2 3 ಎಲ್ಲ 1 ಅಂದರೆ 1. ಸೊ 1 ಚಾಕ್ಲೇಟ್ ಕೊಡು ಅಂದರೆ 1 ಚಾಕ್ಲೇಟೇ ಕೊಡಬೇಕು. ಗಿವ್ ಹಿಮ್ ಎಕ್ಸ್ ಚಾಕ್ಲೇಟ್ಸ್, ವೈ ಚಾಕ್ಲೇಟ್ಸ್ ಅಥವಾ ಝೆಡ್ ಚಾಕ್ಲೇಟ್ಸ್ ಅಂದರೆ ಗಿವ್ ಹಿಮ್ 20 ಚಾಕ್ಲೇಟ್ಸ್ 30 ಚಾಕ್ಲೇಟ್ಸ್. ಎಕ್ಸ್ ಏನಾಗಿರುತ್ತೆ ಅಷ್ಟು ಚಾಕ್ಲೇಟ್ಸ್ನ ಕೊಡಬೇಕಾಗುತ್ತೆ. ಓಕೆನಾ? ಸೊ ಅದು ವೇರಿಯೇಬಲ್ಸ್ ಅಂದರೆ ನಿಮಗೆ ಮ್ಯಾಥ್ಸಲ್ಲಿ ಕಲ್ತಿರ್ತೀರ, ಅದನ್ನು ಸ್ವಲ್ಪ ಹೇಳಿದ್ದೀನಿ. ಏನೋ ಮ್ಯಾಥ್ಸಲ್ಲೂ ಬಂದಿಲ್ಲ, ನೀವೇನಾದರೂ 3rd ಸ್ಟ್ಯಾಂಡರ್ಡ್ ಸ್ಟೂಡೆಂಟ್ ಅಥವಾ 5th ಸ್ಟ್ಯಾಂಡರ್ಡ್ ಸ್ಟೂಡೆಂಟ್ ಓದ್ತಿದ್ರೆ. ಬಟ್ ವೇರಿಯೇಬಲ್ಸ್ ಗೊತ್ತಿಲ್ಲ ಅಂದರೂ ಸಹ ಅದನ್ನು ನೀವು ಯೂಸ್ ಮಾಡ್ಕೋಬೋದು ಪ್ರೋಗ್ರಾಮಿಂಗಲ್ಲಿ, ಅದು ಅಲ್ಲ ಅಂತ ತಿಳಿದಿದ್ರೆ. ಸೊ ಈ ರೀತಿಯ ನಿಮಗೆ ಒಂದು ವಿಂಡೋ ಓಪನ್ ಆಗುತ್ತೆ. ದಿಸ್ ಈಸ್ ಎ ಸ್ಯಾಂಪಲ್ ಪೈಥನ್ ಸ್ಕ್ರಿಪ್ಟ್. ಸೊ ಇದನ್ನು ರನ್ ಮಾಡಬೇಕು ಅಂದರೆ ಜಸ್ಟ್ ಇಲ್ಲಿ ಪ್ಲೇ ಬಟನ್ ಕಾಣಿಸ್ತಿದೆಯಾ, ಅದನ್ನು ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಈ ಡಾಕ್ಯುಮೆಂಟ್ ರನ್ ಆಗುತ್ತೆ. ಮತ್ತು ಈ ವಿಂಡೋದಲ್ಲಿ ನಿಮಗೆ ಅದರ ಏನು ಆನ್ಸರ್, ಅದರ ಔಟ್ಪುಟ್ ನಿಮಗೆ ಸಿಗ್ತಾ ಇದೆ ಇಲ್ಲಿ. ಓಕೆನಾ? ಸೊ ನಮಗೆ ಈ ವೆಲ್ಕಮ್ ಸ್ಕ್ರಿಪ್ಟು ಯಾವುದೇ ರೀತಿ ಯೂಸ್ ಇಲ್ಲ. ಸೊ ನಿಮ್ಮದ್ರಲ್ಲಿ ಫಾಂಟ್ ಸೈಜ್ ಕಡಿಮೆ ಇರುತ್ತೆ, ನಾನು ನಿಮಗೆ ಕಾಣಿಸ್ಲಿ ಅಂತಗೋಸ್ಕರ ಫಾಂಟ್ ಸೈಜ್ನ ಜಾಸ್ತಿ ಮಾಡಿದ್ದೀನಿ. ಇದನ್ನು ಫುಲ್ಲು ಕ್ಯಾನ್ಸಲ್ ಮಾಡೋಣ. ಸೊ main.py ಇದ್ದೀವಿ. ಬಟ್ ನೀವು ಬೇರೆ ಒಂದು ಡಾಕ್ಯುಮೆಂಟ್ನ ಕ್ರಿಯೇಟ್ ಮಾಡಬೇಕಂದ್ರೆ ಈಗ VENV ಅಂತ ಇದೆ ನೋಡಿ ಲೆಫ್ಟಲ್ಲಿ, ವರ್ಚುವಲ್ ಎನ್ವಿರಾನ್ಮೆಂಟ್. ರೈಟ್ ಕ್ಲಿಕ್ ಮಾಡಿ ನ್ಯೂ ಅಂತ ಕೊಟ್ಟು ಇಲ್ಲಿ ಪೈಥನ್ ಫೈಲ್ ಅಂತ ಸೆಲೆಕ್ಟ್ ಮಾಡಿ. ಸೊ ವೇರಿಯೇಬಲ್ಸ್ ಆಗಿರೋದ್ರಿಂದ ವೇರಿಯೇಬಲ್ಸ್ನ ಇದರಲ್ಲಿ ತೊಗೊಳ್ಳೋಣ. ಸೊ ವೇರಿಯೇಬಲ್ಸನ್ನು ಒಂದು ಪೈಥನ್ ಫೈಲ್ ನಮಗೆ ಕ್ರಿಯೇಟ್ ಆಗಿದೆ ಇವಾಗ. ಈಗ ಇಲ್ಲಿ ನೀವು ಕೋಡೆಲ್ಲ ಇಲ್ಲೇ ಟೈಪ್ ಮಾಡೋವಂಥದ್ದು. ಈಗ ನಾನು ಎಷ್ಟೊಂದು ಲೈನ್ಸ್ ಎಲ್ಲ ಕೋಡ್ ಹೇಗೆ ಟೈಪ್ ಮಾಡೋದು ಅಂತ ಹೇಳ್ಕೊಡ್ತೀನಿ ಅಂತೇಳಿ. ಸೊ ಇಲ್ಲಿ ನೋಡಿ, ಇಲ್ಲಿ ನೀವು ಎಷ್ಟಾರು ಲೈನ್ಸ್ ಟೈಪ್ ಮಾಡಿ Shift F10 ಅಂತನಾದರೂ ಕ್ಲಿಕ್ ಮಾಡ್ಬೋದು. ಅಥವಾ ಇಲ್ಲಿ ನೋಡಿ ಮೇಯ್ನ್ ಸೆಲೆಕ್ಟ್ ಆಗಿದೆ, ಬಟ್ ನಾವು ವೇರಿಯೇಬಲ್ಸ್ ಎಲ್ಲಿದ್ದೀವಿ. ಸೊ ನೀವು ಇಲ್ಲಿ ಪ್ಲೇ ಕೊಟ್ಟ ತಕ್ಷಣ ಅದು ಮೇಯ್ನ ರನ್ ಮಾಡ್ತಿದೆ. ಓಕೆನಾ? ಸೊ ನೀವೇನಾದರೂ ಈ ಡಾಕ್ಯುಮೆಂಟ್ನ ರನ್ ಮಾಡಬೇಕು ಅಂದರೆ ಇಲ್ಲಿ ರನ್ ಅಂತ ಮೇಲೆ ಹೋದರೆ Alt Shift F10 ಬರುತ್ತೆ. ರನ್ ಮೇಯ್ನ್ಗೆ Shift F10. ಸೊ Alt Shift F10 ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೋದು. ವೇರಿಯೇಬಲ್ಸ್ ಅಂತ ಒಂದು ಸಲ ಸೆಲೆಕ್ಟ್ ಮಾಡಿಬಿಟ್ರೆ ನೆಕ್ಸ್ಟ್ ಇಲ್ಲಿ ಪ್ಲೇ ಕೊಟ್ಕೊಂಡ್ರೆ ಇದು ರನ್ ಆಗುತ್ತೆ. ಸೊ ಇದು ಕೋಡಲ್ಲ, ಅದರಿಂದ ನಿಮಗೆ ಎರರ್ ತೋರಿಸ್ತಾ ಇದೆ. ಸೊ ವೇರಿಯೇಬಲ್ಸ್. ಸೊ ವೇರಿಯೇಬಲ್ಸ್ ಅಂದರೆ ಏನಪ್ಪ, ನಾನು ಆವಾಗಲೇ ನಿಮಗೆ ತಿಳಿಸ್ಕೊಟ್ಟಿದ್ದೆ. ಈಗ 1 + 2 3 + 4 ಎಲ್ಲ ಡೈರೆಕ್ಟಾಗಿ ಮಾಡ್ಬೋದು ಅಂತ. ಸೊ ಫಾರ್ ಎಕ್ಸಾಂಪಲ್ ನೀವು ಪ್ರಿಂಟ್ 1 + 2 ಅಂತ ಟೈಪ್ ಮಾಡಿ ನೀವು Shift F10. ಸೊ ರನ್ ಕೊಟ್ಟರೆ ಇಲ್ಲಿ ನೋಡಿ 1 + 2 3 ಬಂದಿದೆ. ಸೊ ಇದು ಬೇಸಿಕ್ ಆಪ್ರೇಷನ್ಸ್ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೆ. ಬಟ್ ಇದನ್ನು ವೇರಿಯೇಬಲ್ಸ್ ಇಟ್ಕೊಂಡು ಮಾಡೋದು ಹೇಗೆ ಅನ್ನೋದಾದರೆ ಪ್ರಿಂಟ್ ಕೆಳಗಡೆ ತೊಗೊಳ್ಳಿ. ಸೊ ಇಲ್ಲಿ ಎಕ್ಸ್ ಮತ್ತು ವೈ ಅಂತ 2 ವೇರಿಯೇಬಲ್ ತೊಗೊಳ್ಳೋಣ. ನಾವು X 1 ಇರುತ್ತೆ, Y 2 ಇರುತ್ತೆ. ಸೊ X + Yನ ಆ್ಯಡ್ ಮಾಡಿದ್ರೆ 3 ಬರಬೇಕು. ಸೊ ಈಗ X ಮತ್ತು Y ಇಲ್ಲಿ ವೇರಿಯೇಬಲ್ಸ್ ಥರ ಆ್ಯಕ್ಟ್ ಮಾಡ್ತೀವಿ. ಸೊ ಈಗ X = 1 ಅಂತ ತಗೋತೀನಿ, Y = 2 ಅಂತ ತಗೋತೀನಿ. ನೆಕ್ಸ್ಟ್ ಇಲ್ಲಿ ಪ್ರಿಂಟ್ ಮಾಡಬೇಕಾದ್ರೆ ನಾನು ಜಸ್ಟ್ X + Y ಅಂತ ಪ್ರಿಂಟ್ ಮಾಡ್ತೀನಿ. ಓಕೆನಾ? ನೀವು ಇಲ್ಲೂ ಸಹ ನೋಡ್ಬೋದು, ನಾನು Y ಟೈಪ್ ಮಾಡಿದ ತಕ್ಷಣ ಇಲ್ಲಿ V ಅಂತ ಕಾಣಿಸ್ತಾ ಇದೆ ನೋಡಿ, ಅದು ವೇರಿಯೇಬಲ್ ಅಂತ.
ಓಕೆನಾ. ಸೊ ಶಿಫ್ಟ್ F10ನ ನೀವು ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಇಲ್ಲಿ ನೋಡ್ತಿರ್ಬೋದು ನೀವು 3 ಅಂತ ಬರ್ತಿದೆ. ಯಾಕೆ ಅಂದರೆ ಎಕ್ಸ್ ಮತ್ತು ಪ್ಲಸ್ ವೈ 1 + 2 3. ಸೊ ನೀವು ಬೇಕಾದರೆ ಚೇಂಜ್ ಮಾಡಿ, ಈಗ 10 + 2 12 ಬರಬೇಕು. ಓಕೆನಾ, ನಾನು ರನ್ ಮಾಡ್ತೀನಿ. ರನ್ ಮಾಡಿದ ತಕ್ಷಣ ನೀವು ನೋಡ್ಬೋದು ಇಲ್ಲಿ 12 ಬಂದಿದೆ. ಸೊ ಅದೇ ರೀತಿ ನೀವು ಇಲ್ಲಿ ಸಿಂಬಲ್ ಚೇಂಜ್ ಮಾಡಿದ್ರೆ ವೇರಿಯೇಬಲ್ಸ್ ಜೊತೆ ಹೇಗೆ ಮ್ಯಾಥ್ಸಲ್ಲಿ ನೀವು ಆ್ಯಕ್ಟ್ ಮಾಡ್ತೀರೋ ಅದೇ ರೀತಿ ಇಲ್ಲೂ ಸಹ ವರ್ಕ್ ಆಗುತ್ತೆ. ವೇರಿಯೇಬಲ್ಸ್ ಏನು ಅಂತ ದೊಡ್ಡ ಕೇಸ್ ಏನಿಲ್ಲ. ಬಟ್ ವೇರಿಯೇಬಲ್ಸಲ್ಲಿ ಸ್ವಲ್ಪ ನೀವು ಅರ್ಥ ಮಾಡ್ಕೊಳ್ಳೋವಂಥದ್ದು ಸ್ವಲ್ಪ ಇದೆ. ಸೊ ಈ ವೇರಿಯೇಬಲ್ಸ್ ಪಾರ್ಟ್ 1 ಇರೋದ್ರಿಂದ ನಾನು ಈ ವಿಡಿಯೋದಲ್ಲಿ ಜಸ್ಟ್ ನಿಮಗೆ ವೇರಿಯೇಬಲ್ಸ್ ಪಾರ್ಟ್ 1 ಬಗ್ಗೆ ಅಂದರೆ ಬೇಸಿಕ್ಸ್ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಇದು ವೇರಿಯೇಬಲ್ಸ್ ಅಂದರೆ ಅರ್ಥ ಆಗಿದೆ ನಿಮಗೆ. ಸೊ ನೆಕ್ಸ್ಟು ವೇರಿಯೇಬಲ್ಸು ಕೇಸ್ ಸೆನ್ಸಿಟಿವಾಗಿ ನೋಡೋಣ. ಅಂದರೆ ಚಿಕ್ಕ ಎಕ್ಸ್, ಇದು ಎಕ್ಸ್ಗಿಂತ ನಾನು ಎ ತೊಗೊಬಿಡ್ತೀನಿ. ಎನ ನಾವು 25 ಅಂತ ತೊಗೊಳ್ಳೋಣ. ಓಕೆನಾ. ಸೊ ಪ್ರಿಂಟ್ ಮಾಡೋಣ ಎನ. ಸೊ ಶಿಫ್ಟ್ F10 ಕೊಟ್ಟರೆ ಸೊ ಇಲ್ಲಿ ಎ ಪ್ರಿಂಟ್ ಆಗಿದೆ. ಏನ ನಾವು ಪ್ರಿಂಟ್ ಮಾಡಿದ್ದೀವಿ, ಏನ ಪ್ರಿಂಟ್ ಮಾಡೋಕ್ಕೊಳಗೆ ಇಟ್ಟಿದ್ದೀವಿ. ಸೊ A25 ಇದೆ. ಓಕೆ. ಸೊ ನಾವು ಈ ಏನ ಚೇಂಜ್ ಮಾಡಬೇಕು ಅಂದರೆ ಏನು ಮಾಡಬೇಕು? ಇನ್ನೊಂದು ಏನಪ್ಪ ನಿಮಗೆ ಪೈಥನಲ್ಲಿ ಅಂದರೆ, ಫಸ್ಟು ಪೈಥನಲ್ಲಿ ಯಾವಾಗಲೂ ಲೈನ್ ಬೈ ಲೈನ್ ಕೋಡ್ ಎಕ್ಸಿಕ್ಯೂಟ್ ಆಗುತ್ತೆ. ಈಗ ಫಸ್ಟ್ ಲೈನ್ ಎಕ್ಸಿಕ್ಯೂಟ್ ಆದಮೇಲೆ ಅದು ಸೆಕೆಂಡ್ ಲೈನ್ಗೆ ಹೋಗೋದು. ಏನಕ್ಕೆ ಅಂದರೆ, ನಾನು ಅದಕ್ಕೆ ನಿಮಗೆ ಪ್ರೂವ್ ಮಾಡಿ ತೋರಿಸೋದಾದರೆ, ಈಗ ಪ್ರಿಂಟ್ ಜಿ ಅಂತ ಇದು ರಾಂಗ್ ಕೋಡ್ ಆಯಿತಾ, ಇದು ರಾಂಗ್ ಕೋಡ್, ಈ ಕೋಡ್ ರನ್ ಆಗಲ್ಲ. ಆದರೂ ಸಹ ನಿಮಗೆ ಇಷ್ಟು ಕೋಡ್ ರನ್ ಆದಮೇಲೆ ಇದು ರನ್ ಆಗಿರುತ್ತೆ. ನಾನು ತೋರಿಸೋದಾದರೆ ಇಲ್ಲಿ ಶಿಫ್ಟ್ F10 ಅಂತ ಹೊಡೆದ ತಕ್ಷಣ ನೋಡಿ ಇಲ್ಲಿ 25 ರನ್ ಆಗಿದೆ, ಅಂದರೆ ಪ್ರಿಂಟ್ ಎ ಆಗಿದೆ. ಅದಾದಮೇಲೆ ಇದು ರನ್ ಆಗ್ತಿದೆ. ಈಗ ಟೋಟಲ್ ಕೋಡ್ ಏನಾದ್ರು ತಪ್ಪಿದರೆ, ಟೋಟಲ್ ಕಂಪೈಲ್ ಮಾಡೋದಾಗಿದ್ದರೆ ಅದು ಡೈರೆಕ್ಟ್ ಅಲ್ಲೇ ತಪ್ಪು ಅಂತ ತೋರಿಸ್ಬೇಕಾಯಿತು. ಬಟ್ ಅದು ಎಲ್ಲಿ ತಪ್ಪಿರುತ್ತೋ ಅಲ್ಲಿವರೆಗೂ ಕರೆಕ್ಟಾಗಿ ರನ್ ಆಗಿದೆ. ಅಂದರೆ ಪ್ರಿಂಟ್ ಎ ಮಾಡಿದೆ ನೋಡಿ, ಇಲ್ಲಿ 25 ಮಾಡಿದೆ. ನೆಕ್ಸ್ಟ್ ಅದು ತೋರಿಸ್ತಿದೆ ಪ್ರಿಂಟ್ ಜಿ ರಾಂಗ್ ಕೋಡ್, ಇಲ್ಲಿ ತಪ್ಪಿದೆ, ಇದು ತಪ್ಪು ಅಂತ ಹೇಳಿ. ಏನಕ್ಕೆಂದರೆ ಇಲ್ಲಿ ಪ್ರಿಂಟ್ನ ನಾವು ತಪ್ಪು ಮಾಡ್ಕೊಂಡಿದ್ದೀವಿ. ಮತ್ತು ರಾಂಗ್ ಕೋಡು ಯಾವುದೇ ರೀತಿಯ ವೇರಿಯೇಬಲ್ ಇನ್ನೂ ಅಸೈನ್ ಆಗಿಲ್ಲ. ಅದರ ಪ್ರಾಬ್ಲಮ್ಸ್ ಇರುತ್ತೆ, ಅದನ್ನು ಮುಂದೆ ಡಿಸ್ಕಸ್ ಮಾಡೋಣ. ಫಾರ್ ಎಕ್ಸಾಂಪಲ್ ನಾವು ವೇರಿಯೇಬಲ್ಸ್ ಅಂದರೆ ಏನು ಅಂತ ಗೊತ್ತಾಯಿತು. ಪೈಥನ್ ಹೇಗೆ ಕೋಡ್ನ ರನ್ ಮಾಡುತ್ತೆ, ಲೈನ್ ಬೈ ಲೈನ್ ರನ್ ಮಾಡುತ್ತೆ ಪೈಥನ್ ಕೋಡ್ನ, ಅದು ಗೊತ್ತಾಗಿದೆ. ಸೊ ಈಗ A25 ಹಾಕಿದ್ದೀವಿ. ನೆಕ್ಸ್ಟು ಏನ ನಾವು 50 ಮಾಡಬೇಕು. ಅಂದರೆ ನೀವು ಡೈರೆಕ್ಟ್ ನೆಕ್ಸ್ಟ್ ಲೈನಲ್ಲಿ ಏನ 50 ಮಾಡಿದ್ರೂ ಸಹ ಅದು ವರ್ಕ್ ಆಗುತ್ತೆ. ನೀವು ನೋಡ್ತಿರ್ಬೋದು. ಈಗ ನೋಡೋಣ, ರನ್ ಮಾಡಿ. ಸೊ ನೋಡಿ 50 ಆಯಿತು. ಬಟ್ ಇಲ್ಲಿ A25 ಡಿಸ್ಕಸ್ ಮಾಡಿದರೂ ಸಹ ಸೆಕೆಂಡ್ ಲೈನಲ್ಲಿ ನಾವು 50 ಕೊಟ್ವು. ಯಾಕೆ ಅಂದರೆ ಫಸ್ಟ್ ಲೈನ್ ಆದಮೇಲೆ ಸೆಕೆಂಡ್ ಲೈನ್ ರನ್ ಆಗೋದು. ಸೊ ಮೆಮರಿಲಿ ಸೆಕೆಂಡ್ ಲೈನ್ ಇರುತ್ತೆ. ಸೊ ಮೆಮರಿಲಿ A50 ಇದ್ದರೆ ಪ್ರಿಂಟ್ ಎ ಕೊಟ್ಟಾಗ 50 ಪ್ರಿಂಟ್ ಆಗುತ್ತೆ, ಯಾಕಂದರೆ ಮೆಮರಿಲಿ 50 ಇದೆ. ಸೊ ಇದು ಗೊತ್ತಾಯಿತು ಅಂದ್ಕೊಳ್ಳಿ. ಸೊ ಈಗ ನೆಕ್ಸ್ಟು ಕ್ಯಾಪಿಟಲ್ ಎ ಯೂಸ್ ಮಾಡೋಣ. ಸೊ ಈ ಕ್ಯಾಪಿಟಲ್ ಎ ಸ್ಮಾಲ್ ಎ ಎರಡು ಸೇಮಾ ಅಂತ ಅರ್ಥ ಮಾಡ್ಕೊಳ್ಳೋಕ್ಕೋಸ್ಕರ ಈಗ ಸ್ಮಾಲ್ ಎನ ನಾನು ಪ್ರಿಂಟ್ ಮಾಡ್ತಿದ್ದೀನಿ. ರನ್ ಕೊಟ್ಟರೆ 25 ಬಂದಿದೆ ನೋಡಿ ಇಲ್ಲಿ. ಸೊ A25 ಸ್ಮಾಲ್ ಎ. ಬಟ್ ನಾವೇನಾದರೂ ಇಲ್ಲಿ ಕ್ಯಾಪಿಟಲ್ ಎ ಸೆಲೆಕ್ಟ್ ಮಾಡಿಕೊಂಡ್ರೆ ಏನು ತೋರಿಸ್ತಿದೆ, 15 ತೋರಿಸ್ತಿದೆ. ಸೊ ಸ್ಮಾಲ್ ಎ ಕ್ಯಾಪಿಟಲ್ ಎ ಡಿಫ್ರೆಂಟ್ ಥರ ಯೂಸ್ ಮಾಡ್ಬೋದು ನೀವು. ಓಕೆನಾ. ಎ ಚಿಕ್ಕ ದೊಡ್ಡ ಎ ಅಂತ ಏನಿದೆ, ಈಗ ಕ್ಯಾಪಿಟಲ್ ಲೆಟರ್ ಸ್ಮಾಲ್ ಲೆಟರು ಎರಡೂ ಸೇಮ್ ಇರಲ್ಲ. ಪೈಥನ್ ಇಸ್ ಕೇಸ್ ಸೆನ್ಸಿಟಿವ್, ಅದನ್ನು ಅರ್ಥ ಮಾಡ್ಕೊಳ್ಳಿ. ಸೊ ನೀವು ಕೋಡ್ ಹೊಡಿಬೇಕಾದ್ರೆ ಜಸ್ಟ್ ನೀವು ಒಂದು ಲೆಟರ್ನ ಏನಾದ್ರು ಕ್ಯಾಪಿಟಲ್ ಸ್ಮಾಲ್ ಮಾಡೋದಾಗಿರಲಿ ಆ ಥರ ಮಾಡಿದ್ರೆ ಚೇಂಜ್ ಆಗುವಂಥ ಚಾನ್ಸಸ್ ಇರುತ್ತೆ. ಸೊ ಇದು ಕೇಸ್ ಸೆನ್ಸಿಟಿವ್ ಬಗ್ಗೆ ಮಾತಾಡಿದ್ವು. ನೆಕ್ಸ್ಟ್ ಕ್ಯಾಸ್ಟಿಂಗ್ ಬಗ್ಗೆ ಮಾತಾಡೋಣ. ಕ್ಯಾಸ್ಟಿಂಗ್ ಅಂದರೆ ಏನಪ್ಪ ಅಂದರೆ, ಈಗ X = 3, Y = 3, Z = 3.0. ನಾನು ಮೊದಲಿನ ವೀಡಿಯೋ ನೀವು ಕರೆಕ್ಟಾಗಿ ನೋಡಿದರೆ ನಿಮಗೆ ಅರ್ಥ ಆಗಿರುತ್ತೆ. ಏನಪ್ಪ ಅಂದರೆ ಈ X = 3 ಏನಿದೆ ಇಲ್ಲಿ ನೋಡ್ತಿದ್ದೀರಾ, X = 3 ಇದು ಇಂಟೀಜರ್ ಡೇಟಾ ಟೈಪ್ ಆಗಿದೆ. ಓಕೆನಾ. ಕಮೆಂಟ್ ಮಾಡ್ತಿದ್ದೀನಿ ನಾನಿಲ್ಲಿ. ಕಮೆಂಟ್ ಮಾಡೋಕ್ಕೆ ಪೈಥನಲ್ಲಿ ಹ್ಯಾಶ್ಟ್ಯಾಗ್ ಯೂಸ್ ಮಾಡಿ ನೀವು ಮುಂದೆ ಏನೇ ಟೈಪ್ ಮಾಡಿದ್ರು ಅದು ಕೋಡ್ಗೆ ಲೆಕ್ಕ ಬರಲ್ಲ. ನೀವು ಕೋಡ್ನ ಅರ್ಥ ಮಾಡ್ಕೊಳ್ಳೋಕ್ಕೋಸ್ಕರ ನೀವು ಇಟ್ಕೊಂಡಿರ್ಬೋದು ಡಾಕ್ಯುಮೆಂಟಲ್ಲಿ. ಅದು ಕಂಪೈಲ್ ಆಗುವಾಗಲೂ ಸಹ ಅದನ್ನು ಏನು ಯೂಸ್ ಮಾಡಲ್ಲ ಇಂಟರ್ಪ್ರಿಟರು. ಸೊ ಇದು ಸ್ಟ್ರಿಂಗ್. ಓಕೆನಾ, ನಾನು ಮೊದಲೇ ಹೇಳಿದ್ದೆ ನಿಮಗೆ. ಸೊ ಅದೇ ರೀತಿ ಇದೇನಾಗುತ್ತೆ, ಫ್ಲೋಟ್, ಡೆಸಿಮಲ್ ವ್ಯಾಲ್ಯೂಸ್ ಇದೆ, ಇದನ್ನು ಫ್ಲೋಟ್ ಅಂತಾರೆ ಅಂತ. ಹಿಂದಿನ ವೀಡಿಯೋ ನೋಡಿಲ್ಲ ಅಂದರೆ ನೋಡ್ಕೊಂಡು ಬನ್ನಿ, ಅದು ಬೇಕಾಗುತ್ತೆ. ಸೊ ಈಗ X = 3 ಇಂಟೀಜರು, X = 3 ಸ್ಟ್ರಿಂಗು, Y = 3, Z = 3.0 ಫ್ಲೋಟ್. ಬಟ್ ನಮಗೆ ಈ ಫ್ಲೋಟ್ನ ನಾವು ತೊಗೊಂಡ್ರೂ ಸಹ ಅದನ್ನ ಇಂಟೀಜರಾಗಿ ಕನ್ವರ್ಟ್ ಮಾಡಬೇಕು. ಅದನ್ನು ಕ್ಯಾಸ್ಟಿಂಗ್ ಅಂತಾರೆ. ಈಗ ಇಲ್ಲಿ ಸ್ಟ್ರಿಂಗ್ ಥರ ಇದೆ. ಇದನ್ನು ನೀವು ಏನಾದರೂ ಈಗ ಫಾರ್ ಎಕ್ಸಾಂಪಲ್ X ಮತ್ತು Yನ ಆ್ಯಡ್ ಮಾಡಿದ್ರೆ 6 ಬರಬೇಕು ಅಂತ ಅಂದ್ಕೊಂಡಿರ್ತೀರ. ಸೊ ನೋಡಿ ನಾವು ಆ್ಯಡ್ ಮಾಡಿ ನೋಡೋಣ, ಪ್ರಿಂಟ್ ಮಾಡೋಣ X + Y. ಸೊ X + Yನ ಪ್ರಿಂಟ್ ಮಾಡ್ತಿದ್ದೀನಿ, ನೋಡೋಣ. ಅನ್ಸಪೋರ್ಟೆಡ್ ಆಪರೆಂಟ್ ಟೈಪ್ಸ್. ಸೊ ಈಗ ಪ್ಲಸ್ ಇದ್ದರೆ ಇಲ್ಲಿ ಅದು ಆಪರೇಟರ್ ಆಗುತ್ತೆ. ಅದೇ ರೀತಿ ಅದರ ಜೊತೆ ಯಾವುದೇ ವೇರಿಯೇಬಲ್ಸು ಅಥವಾ ಏನಾದ್ರು ಯೂಸ್ ಮಾಡ್ತಿದ್ರೇನೋ ಅದು ಆಪರೆಂಟ್ಸ್ ಆಗುತ್ತೆ. ಸೊ ಆಪರೆಂಟ್ಸ್ ಟೈಪ್ಸ್ ಫಾರ್ ಪ್ಲಸ್ ಇಂಟೆಂಟ್ ಸ್ಟ್ರಿಂಗ್ನ ಆ್ಯಡ್ ಮಾಡೋಕ್ಕಾಗಲ್ಲ. ಈಗ ಯಾವುದಾದ್ರೂ ಈಗ ಚಂದನ್
ಪ್ಲಸ್ 5 ಆ್ಯಡ್ ಮಾಡೋಕ್ಕಾಗುತ್ತಾ? ಆ್ಯಡ್ ಮಾಡೋಕ್ಕಾಗಲ್ಲ. ಸೊ ಅದೇ ರೀತಿ ಇಲ್ಲಿ ಇದು ಟೆಕ್ಸ್ಟ್ ಫಾರ್ಮ್ಯಾಟಲ್ಲಿದೆ, ಅಂದರೆ ಟೆಕ್ಸ್ಟ್ನ ನೀವು ನಂಬರ್ ಜೊತೆ ಆ್ಯಡ್ ಮಾಡೋಕ್ಕಾಗಲ್ಲ. ಬಟ್ ನೀವು ಇದ್ರ ಜೊತೆ ನಾವು ಆ್ಯಡ್ ಮಾಡ್ಬೋದು, ಅದೇ ರೀತಿ ಪ್ರಾಬ್ಲಮ್ ಇಲ್ಲ. ಬಟ್ ಸ್ಟ್ರಿಂಗ್ ಜೊತೆ ನೀವು ಆ್ಯಡ್ ಮಾಡೋಕ್ಕಾಗಲ್ಲ. ಆ ಟೈಮಲ್ಲಿ ಸ್ಟ್ರಿಂಗ್ನ ನೀವು ಇಂಟೀಜರ್ ರೀತಿ ಕನ್ವರ್ಟ್ ಮಾಡಬೇಕಾಗುತ್ತೆ. ಸೊ ಕನ್ವರ್ಟ್ ಮಾಡೋದು ಹೇಗೆ ಅನ್ನೋದಾದರೆ, ಜಸ್ಟ್ ನೀವು ಇಲ್ಲಿ ಇನ್ಪುಟ್ ಕೊಟ್ಟಿರ್ತೀರ, ಅಲ್ಲಿ ಇಂಟ್ ಅಂತ ಹಾಕಿ, ಸೊ ಇದನ್ನು ತಗೊಂಡ ತಕ್ಷಣ ಇದು ಸ್ಟ್ರಿಂಗ್ ಟು ಇಂಟ್, ಸೊ ಇದು ಇಂಟೀಜರ್ ಆಗೋಗುತ್ತೆ y ವ್ಯಾಲ್ಯೂ. ಇವಾಗ ರನ್ ಮಾಡಿದ್ರೆ ನನಗೆ ಯಾವುದೇ ರೀತಿ ಪ್ರಾಬ್ಲಮ್ ಇರಲ್ಲ, 6 ಬರ್ತಿದೆ ನೋಡಿ, ಇದನ್ನು ಇಂಟೀಜರ್ ಥರ ತೊಗೊಂಡಿದೆ. ಅದೇ ರೀತಿ ಇದನ್ನು ನೀವೇನಾದರೂ ಸ್ಟ್ರಿಂಗ್ ಮಾಡಬೇಕು, ಎಕ್ಸ್ನ ಸ್ಟ್ರಿಂಗ್ ಮಾಡಬೇಕು ಅಂದರೆ ಜಸ್ಟ್ str ಅಂತ ಹಾಕಿ ನೋಡಿ, ಇದು ಇಂಟೀಜರ್ ಟು str ಆಗಿದೆ. ಓಕೆನಾ? ಒಳಗಡೆ ಇಂಟೀಜರ್ ಪಾಸ್ ಮಾಡಿದ್ರು ಸಹ ಅದನ್ನು ಸ್ಟ್ರಿಂಗ್ ಅಂತ ತಗೊಳುತ್ತೆ. ಇವಾಗ ನಾವು ರನ್ ಮಾಡಿದ್ರೆ ಅದು ರನ್ ಕರೆಕ್ಟಾಗಿ ಆಗಲ್ಲ. ಏನಕ್ಕೆ ಅಂದರೆ ಸ್ಟ್ರಿಂಗ್ ವ್ಯಾಲ್ಯೂ ಆಗೋಗಿದೆ. ಇದು ನಾವು 3 ಒಳಗೆ ಕೊಟ್ಟಿದ್ರು ಸಹ ಸ್ಟ್ರಿಂಗ್ನ ನಾವು ಕ್ಯಾಸ್ಟಿಂಗ್ ಅಂತಾರೆ, ಇದನ್ನು CASTING, ಅದನ್ನು ಡಿಸ್ಪ್ಲೇ ಮಾಡ್ತಿರ್ತೀನಿ. ಸೊ ಕ್ಯಾಸ್ಟಿಂಗ್ ಅಂತಾರೆ. ಇದೇ ರೀತಿ ಇದು ಫ್ಲೋಟ್ ವ್ಯಾಲ್ಯೂ ಇದೆ, ಇದನ್ನು ಸಹ ನಾವು ಇಂಟಿಗೆ ತೊಗೊಂಬಿಡೋಣ. ಈಗ ನಾವು ಇದನ್ನು ಸ್ಟ್ರಿಂಗ್ ಬೇಡ. ಸೊ ಈಗ ನೋಡ್ಬೋದು 3 ಸಹ ಇಂಟೀಜರ್ ವ್ಯಾಲ್ಯೂಸೇ ಇರುತ್ತೆ. ನೀವು ಯಾವುದಾದ್ರೂ ವ್ಯಾಲ್ಯೂವಿನ ಯಾವುದಾದ್ರೂ ವೇರಿಯೇಬಲ್ಸ್ದು ಯಾವ ಟೈಪ್, ಅದು ಯಾವ ಡೇಟಾ ಟೈಪ್ ಅಂತ ನೋಡಬೇಕು ಅಂತಂದರೆ ಜಸ್ಟ್ ಟೈಪ್ ಅಂತ ನಾನು ಆವಾಗಲೇ ಕಮಾಂಡ್ ಹೇಳ್ಕೊಟ್ಟಿದ್ದೆ ನಿಮಗೆ. ಸೊ ಇಲ್ಲಿ ನಾವು ಜಸ್ಟ್ ಟೈಪ್ ಆಫ್ ಎಕ್ಸ್ದು ಟೈಪ್ ನೋಡೋಣ. ಫಸ್ಟು ಎಕ್ಸ್ದು ಟೈಪು ಇಲ್ಲಿ ಕ್ಲಾಸ್ ಇಂಟ್ ಅಂತ ತೋರಿಸ್ತಿದೆ. ಅದೇ ರೀತಿ ನಾವು XYZ 3 ನೋಡೋದ. ಕಾಪಿ ಮಾಡ್ಕೊಂಡಿದ್ದೀನಿ. ಸೊ ನೋಡಿ, Y ಆಯಿತು, ನೆಕ್ಸ್ಟು ಇದೇ ರೀತಿ Z. ಓಕೆನಾ? ಸೊ ಈಗ XYZ 3 ಸಹ ಟೈಪ್ ಪ್ರಿಂಟ್ ಆಗುತ್ತೆ. ಇಲ್ಲಿ ನಾವು ಇಂಟೀಜರ್ ಅಂತ 3 ಸಹ ಅಂದ್ಕೊಂಡಿದ್ದೀವಿ. ಸೊ ಏನಕ್ಕೆ ಕ್ಯಾಸ್ಟಿಂಗ್ ಮಾಡಿದ್ದೀವಿ ನಾವು ಇಂಟೀಜರ್ಗೆ, ಅದು ಸ್ಟ್ರಿಂಗ್ ಇರ್ಬೋದು, ಫ್ಲೋಟ್ ಇರ್ಬೋದು. ಬಟ್ ನಾವು ಇಂಟೀಜರ್ಗೆ ಅದನ್ನ ಕ್ಯಾಸ್ಟ್ ಮಾಡಿದ್ದೀವಿ. ಈಗ ಇದನ್ನು ಸಹ ನಾವು ಫ್ಲೋಟ್ ಟು ಇಂಟ್ ತೊಗೊಂಡಿದ್ದೀವಿ. ಸೊ ನೋಡೋಣ, ಇಲ್ಲಿ ನೋಡ್ತಿರ್ಬೋದು ನೀವು 3 ಲೈನು ಪ್ರಿಂಟ್ ಆಗಿದೆ. ಇದು 5th 6th 7th ಲೈನ್ದು ಔಟ್ಪುಟ್. ಇದು ಕ್ಲಾಸ್ ಇಂಟ್ ಕ್ಲಾಸ್ ಇಂಟ್ ಕ್ಲಾಸ್ ಇಂಟ್. ನಾವು ಇಲ್ಲಿ ಸ್ಟ್ರಿಂಗ್ ಕೊಟ್ಟಿದ್ರೂ ಸಹ ನಾವು ಇಂಟೀಜರ್ನ ನಾವು ಕ್ಯಾಸ್ಟ್ ಮಾಡಿರೋದ್ರಿಂದ ಅದು ಸಹ ಇಂಟೀಜರ್ ಆಗಿ ಕನ್ವರ್ಟ್ ಆಗಿದೆ. ಓಕೆನಾ? ಇದು ಸಹ ಫ್ಲೋಟ್ ಕನ್ವರ್ಟ್ ಆಗಿದೆ. ಇದನ್ನು ಕ್ಯಾಸ್ಟಿಂಗ್ ಅಂತ ಹೇಳ್ತಾರೆ. ಇದೇ ರೀತಿ ಈಗ ಫಾರ್ ಎಕ್ಸಾಂಪಲ್ ನಾನು ಇದನ್ನು ಫ್ಲೋಟ್ ಮಾಡಬೇಕು ಅಂದ್ಕೊಳ್ಳಿ. ಫ್ಲೋಟ್ ಮಾಡಬೇಕು, ಸೆಕೆಂಡ್ ಒನ್ನ ನಾನು ಫ್ಲೋಟ್ ಮಾಡಿದ್ದೀನಿ. ಸೊ ಇಲ್ಲಿ ನೋಡ್ಬೋದು ನೀವು ಕ್ಲಾಸಲ್ಲಿ ಫ್ಲೋಟ್ ಅಂತ ಇದೆ. ಓಕೆನಾ? ಸೊ ಇದನ್ನು ಕ್ಯಾಸ್ಟಿಂಗ್ ಅಂತಾರೆ. ಸೊ ನಾವು ವೇರಿಯೇಬಲ್ಸ್ ಬಗ್ಗೆ ತಿಳ್ಕೊಂಡಿದ್ದೀವಿ, ಅದರ ಕೇಸ್ ಸೆನ್ಸಿಟಿವ್ ನೇಚರ್ ಬಗ್ಗೆ ಸಹ ತಿಳ್ಕೊಂಡಿದ್ದೀವಿ. ಕ್ಯಾಸ್ಟಿಂಗ್ ಕೂಡ ಮಾಡಿ ಆಯಿತು. ಸೊ ನೆಕ್ಸ್ಟ್ ಏನಪ್ಪ ಬರೋದು ಅಂದರೆ, ಯಾವ ಲೀಗಲ್ ನೇಮ್ಸ್ ಇದೆ ವೇರಿಯೇಬಲ್ಸ್ಗೆ, ಯಾವುದು ಲೀಗಲ್ ಯಾವುದು ಇಲ್ಲೀಗಲ್ ಅಂತ ಅದನ್ನು ನಾನು ಸೇವ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಇದನ್ನು ನೀವು ಇಲ್ಲಿ ನೋಡಿದ್ರೆ ಸಹ ಅರ್ಥ ಆಗುತ್ತೆ. ಸೊ ಲೀಗಲ್ ವೇರಿಯೇಬಲ್ ನೇಮ್ಸ್ ಮತ್ತು ಇದನ್ನು ನೆಕ್ಸ್ಟ್ ಪಾರ್ಟಲ್ಲಿ ಹಾಕಿರ್ತೀನಿ, ಅದನ್ನು ಸಹ ನೀವು ನೋಡಬಹುದು. ನೆಕ್ಸ್ಟ್ ವೀಡಿಯೋ ರಿಲೀಸ್ ಆಗುತ್ತೆ, ಅದರ ಫುಲ್ ರೂಲ್ಸ್ನ ನಾವು ಅರ್ಥ ಮಾಡ್ಕೊಳ್ಳೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಸೊ ಈ ವಿಡಿಯೋದಲ್ಲಿ ಇಷ್ಟೇ. ಟೋಟಲ್ ನಾನು ವೇರಿಯೇಬಲ್ಸ್ ಅಂದರೆ ಏನು ಅಂತ ತಿಳಿಸ್ಕೊಟ್ಟಿದ್ದೀನಿ, ಮತ್ತು ವೇರಿಯೇಬಲ್ಸ್ನ ಹೇಗೆ ಕ್ಯಾಸ್ಟ್ ಮಾಡೋದು, ಮತ್ತು ಅದರ ಕೇಸ್ ಸೆನ್ಸಿಟಿವ್ ನೇಚರ್, ಮತ್ತು ಇನ್ನೊಂದು ಲಾಸ್ಟ್ ಥಿಂಗ್ನ ನಾವು ಅರ್ಥ ಮಾಡ್ಕೊಬಿಡೋಣ. ಏನಂದರೆ ಇವಾಗ ಡಿಲೀಟ್ ಮಾಡಿ. ಸೊ ಇಲ್ಲಿ ನಮಗೆ ಏನು ಮುಖ್ಯ ಅನ್ನೋದಾದರೆ, ಈಗ ನಾನು ಎಕ್ಸ್ ಇಸ್ ಈಕ್ವಲ್ ಟು, ಈಗ ನೇಮ್ ಅಂತ ತೊಗೊಳ್ಳೋಣ. ನೇಮ್ ಅಂತ ಒಂದು ವೇರಿಯೇಬಲ್ ತೊಗೋಬೋದು, ನೀವು ಏನು ಒಂದೇ ಲೆಟರ್ ಅಂತ ತೊಗೋಬೇಕಂತ ಏನಿಲ್ಲ. ಸೊ ನೇಮ್ ಇಸ್ ಈಕ್ವಲ್ ಟು ಚಂದನ್ ಅಂತ ತೊಗೊಂಡಿದ್ದೀನಿ. ಓಕೆನಾ? ಮತ್ತು ನಾನು ನೇಮ್ 1 ಈಸ್ ಈಕ್ವಲ್ ಟು, ಸೊ ಇವೆರಡಕ್ಕೂ ಡಿಫ್ರೆನ್ಸ್ ಇದೆಯಾ ಅಂತ ನೀವೇನಾದರೂ ಕೇಳಿದ್ರೆ, ಸೊ ನೋಡಿ ಇದಕ್ಕೆ 2 ಡಬಲ್ ಐಫೋನ್ ಇದೆ, ಇಲ್ಲಿಗೆ ಒಂದೇ ಒಂದು ಕೊಟ್ಟಿದ್ದೀನಿ ನಾನು ಅಪೋಸ್ಟ್ರಫಿ. ಸೊ ಅವೆರಡರ ಟೈಪ್ ಏನಾದರೂ ಡಿಫ್ರೆನ್ಸ್ ಬರುತ್ತಾ, ಏನಾದರೂ ಡಿಫ್ರೆಂಟ್ ಬರುತ್ತಾ ಅಂತ ನೀವು ನೋಡೋದಾದರೆ ಯಾವುದೇ ರೀತಿಯ ಡಿಫ್ರೆನ್ಸ್ ಬರಲ್ಲ. ನಾನು ಪ್ರಿಂಟ್ ಮಾಡಿ ತೋರಿಸ್ತೀನಿ. ಪ್ರಿಂಟ್ ನೇಮ್ ಅಂತ ಕೊಟ್ಟರು ಅಷ್ಟೇ ಬರುತ್ತೆ, ಮತ್ತು ಪ್ರಿಂಟ್ ನೇಮ್ 1 ಅಂತ ಕೊಟ್ಟರು ಅಷ್ಟೇ ಬರುತ್ತೆ. ಸೊ ಶಿಫ್ಟ್ F10 ಕೊಡಿ, ರನ್ ಮಾಡಿ ನೋಡಿ, 2 ಲೈನ್ ಪ್ರಿಂಟ್ ಆಗಿದೆ ಚಂದನ್ ಅಂತೇಳಿ. ಸೊ ಇದು 2 ಇದಿದ್ರು ಸಹ ಅಪೋಸ್ಟ್ರಫಿ ಮೇಲೆ ಯಾವುದೇ ರೀತಿಯ ಡಿಫ್ರೆನ್ಸ್ ಬರಲ್ಲ. ಜಸ್ಟ್ ನೀವು ಅದನ್ನು 2 ಕೋಟ್ಸ್ ಒಳಗಡೆ ಇಡಬೇಕಷ್ಟೇ. ನೀವು ಸಿಂಗಲ್ ಕೋಟಾರು ತೊಗೊಳ್ಳಿ, ಡಬಲ್ ಕೋಟಾರು, ಟ್ರಿಪಲ್ ಕೋಟಾರು ತೊಗೊಳ್ಳಿ, ಫಾರ್ ಎಕ್ಸಾಂಪಲ್ ಹಿಂಗೆ ಯಾರು ತೊಗೊಳ್ಳಿ. ಸೊ ಅದು ರನ್ ಆಗುತ್ತೆ ನೋಡಿ. ಇಲ್ಲಿ ಏನು ಪ್ರಾಬ್ಲಮ್ ಬಂದಿದೆ ಅಂದರೆ, ನಾವು ಡಬಲ್ ಕೋಟ್ನ ಫಸ್ಟ್ ಯೂಸ್ ಮಾಡಿ ಮತ್ತೆ ಸಿಂಗಲ್ ಕೋಟ್ನ ಯೂಸ್ ಮಾಡಿದ್ದೀವಿ. ಇಲ್ಲಿ ಡಿಫ್ರೆನ್ಸ್ ಗೊತ್ತಾಗ್ತಿದೆ ನಿಮಗೆ. ಆ ರೀತಿ ಮಾಡೋಕ್ಕಾಗಲ್ಲ. ನೀವು ಆ ರೀತಿ ಮಾಡಿದ್ರೆ ನಿಮ್ಗೆ ಈ ರೀತಿಯ ಇನ್ಪುಟ್ ಬರುತ್ತೆ. ಫಾರ್ ಎಕ್ಸಾಂಪಲ್ ನೀವು ಯಾವ್ದಾದ್ರು ಥಾಟ್ಸ್ನ ಹೇಳ್ತಿರ್ತೀರ, ನಿಮ್ಮ ಪ್ರೋಗ್ರಾಮ್ ಒಳಗೆ ಯಾರೋ ಹೇಳಿರೋ ಥಾಟ್ ಹೇಳ್ತಿರ್ತೀರ. ಆ ಟೈಮಲ್ಲಿ ಈ ಥರ ಕೋಟ್ಸ್ ಯೂಸ್ ಮಾಡಬೇಕಾಗುತ್ತೆ. ಆ ಟೈಮಲ್ಲಿ ಹೊರಗಡೆ ಕೋಟ್ ಹಾಕಿ ಈ ರೀತಿನ ಯೂಸ್ ಮಾಡ್ಬೋದು. ಬಟ್ ನೀವೇನಾದರೂ 3 ಕೋಟ್ಸ್ನ ಯೂಸ್ ಮಾಡಬೇಕು ಅನ್ನೋದಾದರೆ ಇಲ್ಲಿ ನಾನು ತೋರಿಸ್ಕೊಡ್ತೀನಿ ನಿಮಗೆ. ಸೊ ಟ್ರಿಬಲ್ ಕೋಟ್ಸ್ ಯೂಸ್ ಮಾಡಬೇಕಾಗುತ್ತೆ. ಸೊ ಈ ರೀತಿ ನೋಡಿ, ಟ್ರಿಪಲ್ ಕೋಟ್ ಯೂಸ್ ಆಗಿದೆ ಇಲ್ಲಿ.
ಈಗ ಜೆ ಅಂತ ನಾನು ಪ್ರಿಂಟ್ ಮಾಡಿದ್ರೆ ಅದು ಜೆ ಅಂತಲೇ ಪ್ರಿಂಟ್ ಆಗ್ತಿದೆ, ಇವೊಂದು ವಿ ಹ್ಯಾವ್ ಯೂಸ್ 3. ಓಕೆನಾ, ಇದು ಒಂದು ಇನ್ನೊಂದು ವೇರಿಯೇಬಲ್ ಸ್ಟ್ರಿಂಗ್ಸ್ನ ಯೂಸ್ ಮಾಡ್ಬೇಕಾದ್ರೆ ಇದೊಂದು ಯೂಸಿಗೆ ಬರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ವೇರಿಯೇಬಲ್ಸ್ ಬಗ್ಗೆ ನಾವು ಸ್ವಲ್ಪ ಬೇಸಿಕ್ಸ್ನ ತಿಳ್ಕೊಂಡು ನೆಕ್ಸ್ಟ್ ವೀಡಿಯೋದಲ್ಲಿ ವೇರಿಯೇಬಲ್ಸ್ ರೂಲ್ಸ್ನ ತಿಳ್ಕೊಳ್ಳೋಣ. ಅದು ಶಾರ್ಟ್ ವೀಡಿಯೋ ಆಗಿತ್ತು, ಇದು ಲಾಂಗ್ ವೀಡಿಯೋ ಆಗಿತ್ತು. ಸೊ ಇನ್ಫಾರ್ಮೇಟಿವ್ ಆಗಿತ್ತು ಅಂದ್ಕೊಂಡಿದ್ದೀನಿ. ಇನ್ಫಾರ್ಮೇಟಿವ್ ಆಗಿತ್ತು ಅನಿಸಿದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ, ಮತ್ತು ಶೇರ್ ಮಾಡಿ ಫ್ರೆಂಡ್ಸ್ ಜೊತೆ, ಅವ್ರಿಗೂ ಕೂಡ ಈ ಥರ ಒಂದು ಪೈಥಾನ್ ಕೋರ್ಸ್ನ ಕನ್ನಡದಲ್ಲಿ ರನ್ ಮಾಡ್ತೀವಿ ಅಂತ ಗೊತ್ತಾಗಬೇಕು. ಸೊ ಟೆಲಿಗ್ರಾಮ್ ಗ್ರೂಪ್ಗೆ ಇನ್ನೂ ಎಷ್ಟೊಂದು ಜನ ಜಾಯ್ನ್ ಆಗಿಲ್ಲ. ಜಾಯ್ನ್ ಆಗೋಕ್ಕೆ ಇಂಟ್ರೆಸ್ಟ್ ಇದ್ದರೆ ಜಾಯ್ನ್ ಆಗಿ. ಸೊ ಅಲ್ಲಿ ನಿಮಗೆ ಅಪ್ಡೇಟ್ಸ್ ಬರುತ್ತೆ ಯಾವಾಗ ವೀಡಿಯೋ ರಿಲೀಸ್ ಆಗುತ್ತೆ ಅಂತೇಳಿ. ಸೊ ಅದು ಸಹ ಹೆಲ್ಪ್ಫುಲ್ ಆಗಿರುತ್ತೆ. ಯಾವುದೇ ರೀತಿಯ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಇಡೋದನ್ನ ಮರಿಬೇಡಿ. ಎಲ್ಲ ಕಮೆಂಟ್ನ ನಾನು ಇಲ್ಲಿವರೆಗೂ ಆನ್ಸರ್ ಮಾಡಿದ್ದೀನಿ. ಮುಂದೆ ಬರೋ ಕಮೆಂಟ್ಸ್ ಕಷ್ಟ ಆದರೂ ಸಹ ನಮ್ಮ ವೀಡಿಯೋ ಜೊತೆ ಬರ್ತಿರೋ ಕಮೆಂಟ್ಸ್ನ ನಾನು ಆನ್ಸರ್ ಮಾಡೇ ಮಾಡ್ತೀನಿ. ಸೊ ಯಾವುದೇ ರೀತಿ ಡೌಟ್ ಇದ್ದರೂ ಕಮೆಂಟ್ ಸೆಕ್ಷನಲ್ಲಿ ಹಾಕಿರಿ. ಸೊ ಲೈಕ್ ಮಾಡೋದು ಮಾತ್ರ ಮರಿಬೇಡಿ, ನಮಗೆ ಎಂಕರೇಜ್ಮೆಂಟ್ ಸಿಕ್ಕಿದಾಗುತ್ತೆ ಇದೇ ರೀತಿಯ ವೀಡಿಯೋಸ್ ಮಾಡೋಕ್ಕೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸೋಣ ಗೈಸ್. ಥ್ಯಾಂಕ್ ಯು. ಸ್ಟೇ ಹೋಮ್, ಸ್ಟೇ ಸೇಫ್.